ತಮಿಳುನಾಡು ರಾಜಕಾರಣದಲ್ಲಿ ಕಳೆದ ಕೆಲವು ದಿನಗಳಿಂದ ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದ್ದ ರಾಜಕೀಯ ಹೈಡ್ರಾಮಾಗೆ ಕೊನೆಗೂ ತೆರೆಬಿದ್ದಿದೆ. ತಮಿಳುನಾಡು ಬಿಜೆಪಿಯ ಅತ್ಯಂತ ಪ್ರಭಾವಿ ಹಾಗೂ ಜನಪ್ರಿಯ ನಾಯಕ ಎನಿಸಿಕೊಂಡಿದ್ದಂಥ ಕೆ ಅಣ್ಣಾಮಲೈ ಅವರು ಭಾರತೀಯ ಜನತಾ ಪಕ್ಷ ಪ್ರಾಥಮಿಕ ಸದಸ್ಯತ್ವಕ್ಕೆ ಅಧಿಕೃತವಾಗಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಣ್ಣಾಮಲೈ ಅವರು ಜೂನ್ 2ರಂದು ಅಂದರೆ ಮಂಗಳವಾರದಂದು ನಿತಿನ್, ನಬೀನ್, ಅಮಿತ್ ಶಾ ಸೇರಿದಂತೆ ಹಿರಿಯ ನಾಯಕರನ್ನ ಭೇಟಿಯಾಗಿ ರಾಜೀನಾಮೆ ಸಲ್ಲಿಕೆಯನ್ನ ಮಾಡಿದ್ರು. ತಮ್ಮ ರಾಜಕೀಯ ನಿರ್ಧಾರಕ್ಕೆ ಕಾರಣವೇನು ಅನ್ನೋದನ್ನು ಕೂಡ ವಿವರಿಸಿ ಬಂದಿದ್ರು. ಆದರೆ ರಾಜೀನಾಮೆ ನಿರ್ಧಾರವನ್ನ ಮರುಪರಿಶೀಲಿಸಿ ಅಂತ ಬಿಜೆಪಿಯ ಹೈಕಮಾಂಡ್ ಅಣ್ಣಾಮಲೈ ಅವರಿಗೆ ಒಂದು ರೀತಿ ಸಂಧಾನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿತು. ಆದರೆ ಇವತ್ತು ಎಲ್ಲವೂ ಕೂಡ ಬಿಜೆಪಿಯೊಂದಿಗಿನ ಅಣ್ಣಾಮಲೈ ಅವರ ಸಖ್ಯ ಕೊನೆಗೊಂಡಿದೆ. ರಾಜೀನಾಮೆಯನ್ನು ನೀಡಿದರೆ ಅದನ್ನ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅಂಗೀಕರಿಸಿ ಆಗಿದೆ. 2021ರಿಂದ 2025ರವರೆಗೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಪಕ್ಷದ ಭವಿಷ್ಯ ಅಣ್ಣಾಮಲೈ ಎಂದೇ ಹೇಳಲಾಗಿತ್ತು. ಆದರೆ ಇತ್ತೀಚೆಗೆ ನಡೆದ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದ್ದರಿಂದ ಅವರು ಅಸಮಾಧಾನಗೊಂಡಿದ್ರು. ಇಷ್ಟಕ್ಕೂ ರಾಜೀನಾಮೆ ನೀಡೋದಕ್ಕೆ ಪ್ರಮುಖ ಕಾರಣಗಳು ಏನು ಅನ್ನೋದನ್ನ ನೋಡೋದಾದ್ರೆ, ರಾಜೀನಾಮೆಗೆ ಮುಖ್ಯ ಕಾರಣ ನಂಬರ್ 1 ಭಿನ್ನ ನಿಲುವುಗಳು. ತಮಿಳುನಾಡು ರಾಜಕೀಯದಲ್ಲಿನ ಬೆಳವಣಿಗೆಗಳು ಮತ್ತು ಪಕ್ಷದ ವರಿಷ್ಠರ ಜೊತೆಗಿನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅವರ ನಿರ್ಧಾರಕ್ಕೆ ಪ್ರಮುಖ ಕಾರಣ ಎಂದು ಹೇಳಲಾಗ್ತಿದೆ. ನಂಬರ್ 2 ಮೈತ್ರಿ ಮತ್ತು ನಿರ್ಲಕ್ಷ್ಯ. ಎಐಎಡಿಎಂಕೆ ಮೈತ್ರಿಕೂಟದ ವಿಚಾರದಲ್ಲಿ ನಡೆದ ಸಭೆಗಳು ಹಾಗೂ ತಮ್ಮನ್ನು ಕಡೆಗಣಿಸಲಾಗುತ್ತಿದೆ ಎಂಬ ಬೇಸರದಿಂದ ಅಣ್ಣಾಮಲೈ ಅವರು ಇಂತಹದೊಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ. ರಾಜಕೀಯ ಸಂಘರ್ಷ. ತಾವೊಬ್ಬ ಬಿಜೆಪಿ ವ್ಯಕ್ತಿಯೋ ಅಥವಾ ಕೇವಲ ತಮಿಳುನಾಡಿಗನೋ ಎಂಬ ಆಂತರಿಕ ಸಂಘರ್ಷದ ಬಗ್ಗೆ ಸ್ವತಃ ಅಣ್ಣಾಮಲೈ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಣ್ಣಾಮಲೈ ಅವರ ಮುಂದಿನ ರಾಜಕೀಯ ನಡೆ. ಈಗಾಗಲೇ ತಮಿಳುನಾಡಿನ ರಾಜಕೀಯದಲ್ಲಿ ಒಂದಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥದ್ದು ಬಿಜೆಪಿಗೆ ಅಣ್ಣಾಮಲೈ ಅವರು ರಾಜೀನಾಮೆಯನ್ನು ನೀಡಿ ಅವರ ಮುಂದಿನ ನಡೆ ಏನು ಎಂಬುವಂಥದ್ದು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಸ್ವತಂತ್ರವಾಗಿ ಹೊಸದಾಗಿ ರಾಜಕೀಯ ಚಳುವಳಿ ಅಥವಾ ಸ್ವಂತ ಪ್ರಾದೇಶಿಕ ಪಕ್ಷವನ್ನು ಸ್ಥಾಪಿಸೋದು ಅಣ್ಣಾಮಲೈ ಅವರ ಗುರಿಯಾಗಿದೆ ಎನ್ನಲಾಗ್ತಿದೆ. ತಮಿಳುನಾಡಿನ ಯುವಕರನ್ನ ಸಂಘಟಿಸಲು ಅವರು ಮುಂದಾಗಿರುವಂಥದ್ದು. ಒಟ್ಟಾರೆ ಅಣ್ಣಾಮಲೈ ಅವರು ಬಿಜೆಪಿಗೆ ರಾಜೀನಾಮೆಯನ್ನು ನೀಡಿ ಹೊಸ ಪಕ್ಷ ನಿರ್ಮಾಣದತ್ತ, ಹೊಸ ಇತಿಹಾಸ ನಿರ್ಮಾಣ ಮಾಡುವತ್ತ ಸಾಗಿದ್ದಾರೆ. ಸ್ನೇಹಿತರೆ, ಈ ಸುದ್ದಿಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾರೆ. ಈ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.